ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ಶ್ರೀ ಥೈಲ್ ಎಂಬ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎಸ್, ದಿಸ್ ಇಸ್ ದ ನ್ಯೂ ಅಪ್ಡೇಟ್. ಇದು ಸ್ಕ್ಯಾಮ್ಲರ್ XC ಮಾಡೆಲ್. ನಾನು ಹೇಳಿದ ಹಾಗೆ ಅಪ್ಡೇಟ್, ಹೊಸದೊಂದು ಗಾಡಿ ಇದೆ, ಸ್ಕ್ಯಾಮ್ಲರ್ XC. ಬೆಳಗ್ಗೆನೇ ಡೆಲಿವರಿ ತಗೊಂಡು ಪೂಜೆ ಗೀಜೆ ಮಾಡಿಸ್ಕೊಂಡು ಎಲ್ಲ ಆಯಿತು. ಈಗ ಆಫೀಸಿಗೆ ಹೊರಟೆ. ಆ್ಯಕ್ಚುಲಿ ಬೆಳಗ್ಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಗೈಸ್. ಟೈಮ್ ಒಂದು ಕಡೆ ಎಕ್ಸೈಟ್ಮೆಂಟು, ನಾಟ್ ದಟ್ ಎಕ್ಸೈಟ್ಮೆಂಟ್, ಬಟ್ ಒಂದು ಕಡೆ ಅದು ಇದು ಕೆಲಸ ಇತ್ತು. ಈ ಒಂದು ರಿಚುವಲ್ ಇದೆಯಲ್ಲ, ಪೂಜೆ ಮಾಡಿಸೋದು ಗಾಡಿ ತಗೊಂಡಂಗೆ, ಅದೊಂದಿತ್ತು. ಅದೆಲ್ಲ ಮಾಡಿಸ್ಕೊಂಡು ಈಗ ಒಂದು ಫ್ರೀ ಆದೆ. ಸೊ ಆನ್ ದ ವೇ ಟು ಆಫೀಸ್ ಹೋಗಬೇಕು, ವೀಡಿಯೋ ಮಾಡ್ಕೊಂಡೆ ಹೋಗೋ ಅಂತ ಅಂದ್ಕೊಂಡೆ. ಎಸ್, ಇದು ಅಪ್ಗ್ರೇಡ್ ಅಂತ ಕೇಳಿದ್ರೆ ಅಪ್ಗ್ರೇಡೆ. 390 R15 V3 ಎಲ್ಲ ಕಂಪೇರ್ ಮಾಡೋದು ಇದೊಂದು ಅಪ್ಗ್ರೇಡೆ. ಆ್ಯಂಡ್ ಇದು ಕಂಪ್ಲೀಟ್ ಡಿಫ್ರೆಂಟ್ ಜಾನರಲ್ಲಿ ಇರೋ ಗಾಡಿ. ಯಾಕಂದರೆ ಸೊ R15 ಬಂದು ಸ್ಪೋರ್ಟ್ಸ್, ಡ್ಯೂಕ್ 390 ಬಂದು ನೇಕೆಡ್. ಇದು ನೇಕೆಡ್ ವರ್ಷನ್, ಬಟ್ ದಿಸ್ ಇಸ್ ಲೈಕ್ ಸ್ಕ್ಯಾಮ್ಲರ್, ನಾಟ್ ADV, ನಾಟ್ ರೋಡ್ ಟೂರರ್. ಇದು ಸ್ಕ್ಯಾಮ್ಲರ್, ಗೋ ಎನಿವೇರ್ ಥರ. ಆ್ಯಂಡ್ XC ಮಾಡಲಲ್ಲಿ ಏನು ಎಕ್ಸ್ಟ್ರಾ ಬೆನಿಫಿಟ್ ಅಂದರೆ ಇದರಲ್ಲಿ ಸ್ಪೋಕ್ ವೀಲ್ಸ್ ಇರೋದು, ಅಲ್ಲಿ ಅಲಾ ವೀಲ್ಸ್ ಇರೋದು. ಸೊ ಅದಕ್ಕೋಸ್ಕರ ಅದನ್ನ ವೆಯ್ಟ್ ಮಾಡಿ ಒಂದು ಆಲ್ಮೋಸ್ಟ್ 1 ಮಂತ್ ಹತ್ರ ವೆಯ್ಟ್ ಮಾಡಿ ಬುಕ್ ಮಾಡಿ. ಗಾಡಿ ಆಲ್ಮೋಸ್ಟ್ ಒಂದು 1 ವೀಕ್ ಮುಂಚೆನೇ ಆಗಿತ್ತು, ಅಲೌಟ್ ಆಗಿತ್ತು, ಶೋರೂಮಲ್ಲಿ ಇತ್ತು ಗಾಡಿ. ಬಟ್ ನಾನು ಡೆಲಿವರಿ ಡಿಲೇ ಮಾಡಿಕೊಂಡೆ, ಅರ್ಜೆಂಟ್ ಬೇಡ ಅಂತ ಹೇಳ್ಕೊಂಡು. ಪ್ರೆಸೆಂಟ್ಲಿ ಗಾಡಿ ಬಂದು 6000 RPM ಅಲ್ಲಿ ಲಾಕ್ ಆಗಿದೆ, ಬಿಕಾಸ್ ಆಫ್ ಫಸ್ಟ್ ಸರ್ವಿಸ್ ಆಗೋ ತನಕ ಅವರು ಅನ್ಲಾಕ್ ಮಾಡಿ ಕೊಡಲ್ಲ. ಸ್ಪೆಸಿಫಿಕೇಶನ್ ತುಂಬ ಹೇಳೋಕ್ಕಿದೆ, ಜಸ್ಟ್ ಐ ವಾಂಟ್ ಟು ಶೋ ಯು ದ ಬೈಕ್. ಎಲ್ಲಿ ನಿಲ್ಲಿಸಿ ತೋರಿಸೋ ಪಾಸಿಬಿಲಿಟಿ ಇಲ್ಲ ಮೋಸ್ಟ್ ಪ್ರಾಬಬ್ಲಿ. ಇದು ಬಂದು ಸ್ಟ್ರಾಂಗ್ನ ಪ್ಯಾಂಟ್ ಸಮಥಿಂಗ್ ಕಲರ್ ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಇಟ್ಸ್ ಲೈಕ್ ಗ್ಲಾಸಿ ಫಿನಿಶ್ ಗಾಡಿ, ಗ್ರೇ ಕಲರು. ಥ್ಯಾಂಕ್ಸ್ ಟು ಪಿರಾಜ್ ಟ್ರೈನ್ಸ್ ವೈಟ್ಫೀಲ್ಡ್, ಅವರೇ ಪ್ರೊಸೆಸ್ನ ಬೇಗ ಮಾಡಿ ಕೊಟ್ಟಿದ್ದು. ನಾನು ಬೇರೆ ಶೋರೂಮಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದೆ, ಅಲ್ಲಿ ಮತ್ತೆ ಕ್ಯಾನ್ಸಲೇಷನ್ ಮಾಡಿದ್ದೆ. ಕ್ಯಾನ್ಸಲೇಷನ್ ನಮ್ಗೆ ರಿಫಂಡ್ ಆಗಿಲ್ಲ. ಇನ್ನು ಮುಂದೆ ಟ್ರಾವೆಲ್ ವ್ಲಾಗ್ಸು, ಮೋಟೋ ವ್ಲಾಗ್ಸ್ ಎಲ್ಲ ಈ ಬೇಬಿಯಲ್ಲಿ ನೋಡೋಕ್ಕೆ ಸೆಟ್ ಮಾಡ್ತೀರಾ. R15 ಆ್ಯಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ವಿಡಿಯೋ, R15 ಸೋಲ್ಡ್ ಔಟ್ ಆಗಿದೆ. ಅದು ನಾನು ಕೊಡ್ತಿರೋ ಕಾಂಟ್ಯಾಕ್ಟಲ್ಲೇ ಒಬ್ಬರಿಗೆ ಕೊಟ್ಟಿರೋದು. ಸೊ ಎಲ್ಲ ಗಾಡಿ ಹಿಡ್ಕೊಂಡ್ರೆ ನಂಗೆ ಓದ್ತಿಲ್ಲ ಅಂತ ಅನಿಸ್ತು. ಅದು ಓದ್ತಿಲ್ಲ ಅಂತಲ್ಲ, ಗಾಡಿ ಸುಮ್ಮನೆ ಹಿಡ್ಕೊಂಡು ಹಾಳು ಮಾಡೋದು ಬೇಡ ಅಂತ ಅಷ್ಟೇ. ಇದ್ರಲ್ಲಿ ಕೂತ್ರೆ ಈ R15 ಯೂಸ್ ಮಾಡಿ ಸ್ಕ್ಯಾಮ್ಲಲ್ಲಿ ಕೂತ್ರೆ ಒಂಥರ ಕಮಾಂಡಿಂಗ್ ಪೊಸಿಷನು, ಟಾಪ್ ಆಫ್ ದ ಲೈನ್ ಮೇಲೆ ಕೂತ್ಕೊಂಡಿಂಗೆ ಫೀಲು. ಆ್ಯಂಡ್ ರೈಡಿಂಗ್ ಪೊಸಿಷನು, ಎಕನಾಮಿಕ್ಸ್, ಈ ರೈಡಿಂಗ್ ಎಕನಾಮಿಕ್ ಇದಕ್ಕೆಲ್ಲ ನಾನು ಒಂಚೂರು ಅಡ್ಜಸ್ಟ್ ಆಗಬೇಕು. ಯೂಶ್ವಲಿ ಬೇರೆ ಗಾಡಿ ನಾನು ಓಡಿಸಿ ಆರ್ಮ್ಸು, ಚಿಕ್ಕ ಬಾಟಲ್ಸು ಎಲ್ಲ ಕೊಂಚೂರು ಎದುರ್ತಿದೆ. ಬಟ್ ಹಿಯರ್ ಆಫ್ಟರ್ವರ್ಡ್ಸ್ ದಿಸ್ ವಿಲ್ ಟೇಕ್ ಎವ್ರಿಥಿಂಗ್, ಎಲ್ಲ ಹಿಟ್ಸ್. ಇವೆಲ್ಲ ಏನಿಲ್ಲ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಗಾಡಿ ಫಸ್ಟು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಡೀಟೇಲ್ಡ್ ಆಗಿ ಕಾಸ್ಟು ಆ್ಯಂಡ್ ವಾಟ್ ಆರ್ ದ ಅಡಿಷನಲ್ ಫೀಚರ್ಸ್ ದಿಸ್ ಹ್ಯಾವ್ ದ ಸ್ಕ್ಯಾಮ್ಲರ್ XC. ಸೊ ನೆಕ್ಸ್ಟ್ ಒಂದು ವಿಡಿಯೋಲಿ ಸಿಕ್ಕುವ. ಕೀಪ್ ಸಪೋರ್ಟಿಂಗ್, ಶೋ ಸಮ್ ಲವ್ ಇನ್ ದ ಫಾರ್ಮ್ಸ್ ಆಫ್ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್. See you in the next video. Until then, bye bye.